ಭಾರತೀಯ ಜನತಾ ಪಾರ್ಟಿ ಆಂತರಿಕ ವಿಚಾರವನ್ನು ದಾರಿ ಬೀದಿ ನಾವು ಮಾತಾಡಕ್ಕೆ ಇಚ್ಛೆ ಪಡಲ್ಲ. ವಿಜೇಂದ್ರ ಯಡಿಯೂರಪ್ಪ ನಾನು ವಿವಾದ ಹೇಳಿಕೆಗಳಲ್ಲ. ವಿಜೇಂದ್ರನ್ನ ರಾಜ್ಯ ಅಧ್ಯಕ್ಷರು ಮಾಡಿದ್ದು ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾರವರು, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಚರ್ಚೆ ಮಾಡಿ, ವರಿಷ್ಠರೆಲ್ಲ ಸೇರಿ ಚರ್ಚೆ ಮಾಡಿ, ಸಂಘ ಪರಿವಾರ ಜೊತೆ ಚರ್ಚೆ ಮಾಡಿ ರಾಜ್ಯ ಅಧ್ಯಕ್ಷ ಮಾಡಿದ ನಂತರ ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿದರೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದರೆ ಪಾದಯಾತ್ರೆ ಯಶಸ್ವಿಯಾಗಿದೆ. ಮೊನ್ನೆ ಸಂಘ ಪರಿವಾರದವರು ಸಂಘದ ಕಚೇರಿ ಕಳಿಸಿ ಈಗಾಗಲೇ ಯಾರೂ ಪಕ್ಷದ ವಿರುದ್ಧ ಮಾತಾಡಬಾರ್ದು, ಆಂತರಿಕ ವಿಚಾರ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇಷ್ಟಾದ್ಮೇಲೆ ಮಾತಾಡ್ತಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮತ್ತು ವರಿಷ್ಠ ಸಂಘ ಪರಿವಾರ ಎಲ್ಲವೂ ಗಮನಿಸ್ತಾರೆ. ಬಹಳ ಕಠಿಣವಾಗಿ, ಕಠೋರವಾಗಿ ಯಾರೇ ತಪ್ಪು ಮಾಡಿದ್ರು ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿತು ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ನೋಡಿ. ನಾನು ಹೇಳ್ತೇನೆ, ವಿಜೇಂದ್ರನ ರಾಜ್ಯಾಧ್ಯಕ್ಷ ಒಪ್ಪಿಯಲ್ಲ ಅಂದ್ರೆ ಮತ್ತೆ ಯಾರು ಒಪ್ಪಿಂತೀರಿ? ಹಾಗಾದ್ರೆ ನರೇಂದ್ರ ಮೋದಿ, ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, JP ನಡ್ಡಾರವರಿಗೆ ಅಥವಾ BL ಸಂತೋಷ್ ಸಂಘ ಪರಿವಾರರಿಗೆ ಅಪಮಾನ ಮಾಡ್ತೀರಾ? ಈಗ ರಾಜೀನಾಮೆ ಕೊಡೋಕ್ಕಲ್ಲ ಅಧ್ಯಕ್ಷರು ಮಾಡೋದು, ಅಥವಾ ಟೀಕೆ ಟಿಪ್ಪಣಿಗಳ ಕಾಂಗ್ರೆಸ್ ವಿರುದ್ಧ ಹೋರಾಟಗಳು ಮತ್ತು ಮೌನವಾಗಿದ್ದು ಸಂಘಟನೆ ಮಾಡೋದು. ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಹಾನಗರ ಪಾಲಿಕೆ, ಸ್ಥಳೀಯ ಸಂಸ್ಥೆ ಯಾವುದೇ ನಡುವೆ ಚುನಾವಣೆಯಲ್ಲಿ ಗೆಲ್ಲಬೇಕು. ಅದರ ಬಗ್ಗೆ ರಾಜ್ಯಾಧ್ಯಕ್ಷರು ಪ್ರವಾಸನ ಮಾಡ್ತಿದ್ದಾರೆ. ಯಾರಾದರೂ ನಾನು ಹೇಳ್ತಿದ್ದೀನಿ, ಹಿರಿಯರು ಅವರು ಅಂತ ಹೇಳ್ತಾರೆ, ನಾನು ಯಾರ ಬಗ್ಗೆ ಟೀಕೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಏನೇ ಇದ್ದರೂ ನಾಲ್ಕು ಕೂಡ ಮತ್ತೆ ಹವಾಲ್ಗಳು ಹೇಳಿರ್ತಾರೆ, ಸಂಘ ಪರಿವಾರ ಹೇಳಿದರೆ ಅಲ್ಲಿ ಹೇಳ್ಕೊಂಡು. ಆದರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಾವ ಕಾರಣಕ್ಕೂ ನಿಸ್ಸಕ್ಕ ನಮಗೆ ಹೇಳ್ತಾರೆ ಭಾಳ ಜನ ಶಾಸಕರುಗಳು, ಮುಖಂಡರುಗಳು, ಮಾಜಿ ಸಚಿವರು, ಮಾಜಿ ಶಾಸಕರು. ಇದು ಸತ್ಯ. ಮಾಧ್ಯಮದ ಮುಂದೆ ಮಾತಾಡಬಾರ್ದು, ಅದರ ಅನಿವಾರ್ಯ ಮಾತಾಡ್ತೀನಿ. ಸಭೆ ಸೇರೋಣ ಅಂತ ಹೇಳಿದ್ರು. ನಾನು ಸನ್ಮಾನ್ಯ ವಿಜೇಂದ್ರ ಅವರಿಗೆ, ಯಡಿಯೂರಪ್ಪನವರಿಗೆ, ಭಾಳಷ್ಟು ಜನ ಮಾಜಿ ಶಾಸಕರು, ಮುಖಂಡರು ಹೋಗಿ ಭೇಟಿ ಮಾಡಿದ್ವಿ. ಈ ರೀತಿ ಗೊಂದಲ ಆಗುತ್ತೆ, ಇದಕ್ಕೆ ಅಂತ್ಯ ಆಡಬೇಕು. ಕಾರ್ಯಕರ್ತರು, ಮುಖಂಡರು ಕಂಡಲ್ಲಿ ನಿಂತಲ್ಲಿ ಪಕ್ಷದ ಈ ರೀತಿ ಸ್ಥಿತಿ ಬರಬಾರ್ದು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ. ಇದು ಒಳ್ಳೆ ಬೆಳವಣಿಗೆ ಇಲ್ಲ. ಮತ್ತು ನಾವು ಸೇರಿ ಪರ್ಯಾಯವಾಗಿ ಸೇರಿ ಸಭೆ ಸೇರಿ ನಿರ್ಧಾರ ಚರ್ಚೆ ಮಾಡ್ತೀವಿ ಅಂತ ಹೇಳಿದಾಗ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಭಾಳ ಕಟ್ಟುನಿಟ್ಟಾಗಿ ನಮ್ಗೆ ಹೇಳಿದರು, ಯಾವುದೇ ಕಾರಣಕ್ಕೂ ಸಭೆ ಸೇರಬಾರ್ದು, ಗುಂಪುಗಳು ಮಾಡಬಾರ್ದು ಅಂತ ಹೇಳಿದಾಗ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು ಸಭೆ ಸೇರಿಲ್ಲ. ನಮಗೆ ಸಭೆ ಸೇರಕ್ಕೆ ಬರಲ್ಲ. ಸೋತೀವಿ ಅಂದ ತಕ್ಷಣ ನಾವು ಜನರಿಂದ ತಿರಸ್ಕಾರ ಆಗಿಲ್ಲ. ಯಾವುದೇ ಕಾರಣಕ್ಕೂ ಸೋತಿರ್ಬೋದು, ಆದರೆ ಈ ಭಾರತೀಯ ಜನತಾ ಪಾರ್ಟಿ ಸಭೆ ಮಾಡೋದು ಒಳ್ಳೇದಲ್ಲ. ನಾನು ವಿನಂತಿ ಮಾಡ್ತೀನಿ ಈಗಲೂ ಹಿರಿಯರಿಗೆ, ನಾನು ಯಾರನ್ನೂ ಟೀಕೆ ಮಾಡಲ್ಲ. ಆದಿಲಿ ಬೀದಿಲಿ ಮಾತಾಡೋ ಬಗ್ಗೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಸಂಘ ಪರಿವಾರ ಹೇಳಿದ್ದಾರೆ, ಅಥವಾ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ರಿ. ಆದರೆ ವಿಜೇಂದ್ರವನ್ನು ಇಳಿಸೋಕ್ಕಾಗದೇ ಇಲ್ಲ. ಹೆಂಗೆ ಇಳಿಸೋಕ್ಕಾಗತ್ತೆ? ನಾನು ಯಾರ ಹೆಸರನ್ನು ಹೇಳಕ್ ಇಚ್ಛೆ ಪಡಲ್ಲ, ಯಾರ ಹೆಸರು ಹೇಳಕ್ ಬರಲ್ಲ. ನಾನು ಯಾವ ವ್ಯಕ್ತಿಗಳ ಹೆಸರಿಲ್ಲ. ಈ BJP ಸಂಘಟನೆ ಮಜಬೂತ್ ಇದೆ. ಕಾರ್ಯಕರ್ತರಿಗೆ ಅಪಮಾನ ಮಾಡ್ದಂಗೆ ಆಗುತ್ತೆ. ನಾನು ಯಾರ ಹೆಸರು ಹೇಳ್ತಾ